ಬಾತು ಅಂತ ಕಣ್ಣಿಗೆ ಕಣ್ಣು ಹಚ್ಚಿಲ್ಲ. ಕೂಸು ಮುಕ್ಕೊಂಡೈತಿ. ಅಂದಿಟ್ಟು ಏನಾರ ತಿನ್ನಿ ಹೇಳ. ಹೋಗ್ಯಾರ ಇಲ್ಲಿ ಅವ್ರು ವಿಚಾರ್ಸಕ್ಕೆ. ಏನು ಹೋಗ್ಯಾರ ಏನವ ನನಗಂತರೂ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ನಾ ಮಾತ್ರ ಬದುಕಿರಲ್ಲ ಶಾಂತಕ್ಕ. ಇವ್ರಿಗೇನಾರ ಆದ್ರೆ ನಾನಂತೂ ಬದುಕಿರಂಗಿಲ್ಲವ್ವ, ಬದುಕಿರಂಗಿಲ್ಲ. ಹಂಗೆ ಮಾತಾಡ್ಬೇಡ, ಏನಾಗಲ್ಲ ತಡಿ. ಏನಾಗತ್ತೋ ಏನು ಬಿಡ್ತೈತೋ, ನಾನೇನು ಮಾಡಲ ಶಾಂತಕ್ಕ. ರೀ ಬಂದ್ರಿ, ಏನಾತ? ರಾತ್ರಿ ಅಷ್ಟು ಸಲ ಫೋನ್ ಹಚ್ಚಿದಾಗ ಎಬ್ಸಿದ್ದಿಲ್ಲಲ್ಲ, ಈಗ ಫೋನ್ ಹಚ್ಚಿದ್ರೆ ಗೊತ್ತಾದ ಸುದ್ದಿ. ಹೋಗಿದ್ದು ಹೌದಂತ, ಮಲೇಶಿ ಹೋಗಿದ್ದಂತಲ್ಲಿ. ಹೌದಾ ಗೌಡ್ರೆ, ಅಲ್ಲಿ ವಸ್ತಿ ಅದಾರಂತ ಹಂಗಾರ? ಇಲ್ಲ, ನಿನ್ನೆ ಹೋಗಿ ಜಗಳ ಮಾಡಿ ಹಿಂಗೆಲ್ಲ ಮಾಡಬೇಡ ಅಂತದು ಬೈದು ಏನೋ ಹೊಲ್ದಾಗ ಒಂಚೂರು ಹೊಡೆದಾಟ ಆತು ಅಂತ ಸುದ್ದಿ ಗೊತ್ತಾತು. ಅಷ್ಟೆಲ್ಲ ಆಗಿದ್ಮೇಲೆ ಹೊಳ್ಳಿ ಬಂದ್ರಂತೆ. ಇದು ಓಕೆ ನಮ್ಮ ಮನೆಗೆ ಅಂತೇಳಿ ಹೊಂಟ್ನಂತೆ. ಆದರೆ ಮನೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಲೆ ಆಕಿನೂ ಗಾಬರಿನೇ ಆದ್ಲು. ಯಾಕೆ ಮನೆಗೆ ಹೋಗ್ತೀನಿ ಅಂತ ಹೋದ್ನಲ್ಲ ಅಣ್ಣ ಅಂತ ಅಂತಾಳಪ್ಪ. ಏನೋ ಒಂದು ತಿಳಿವಲ್ತವ. ಇಲ್ಲ, ನನ್ನ ಗಂಡಿಗೆ ಏನೋ ಮಾಡ್ಯಾರ, ಬಾಯಿ ಬಿಡುವಲ್ರ ಅವರೆಲ್ಲ ಭಾಳ ಕೆಟ್ಟ ಹುಳ ಅದಾರ. ನನ್ನ ಗಂಡಿಗೆ ಏನೋ ಆಗಿದ್ದಂತ್ರು ಹೌದು. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡಲಿ? ನನ್ನ ಗಂಡಿಗಿಂತ ಗತಿ ಬಂದ್ಬಿಡ್ತಲ್ಲ, ಏನಪ್ಪ ಮಾಡಲಿ? ಓತೋತೋ ಎದಕ್ಕೆ ಹಂಗೆ ಮಾಡ್ತೀನಿ ವಿಚಾರ ಗೊತ್ತಿಲ್ದ ಏನಿಲ್ದ? ಶಾಂತಕ್ಕ, ಇದು ನೀವೊಂದು ಇಟ್ಟು ನನ್ನ ಮಗನ ಕರ್ಕೊ ಶಾಂತಕ್ಕ. ನಾ ಹೋಗ್ಬರ್ತೇನೆ. ನಾನು ಆ ಬೆಂಡ್ಲಿ ಮನೆಗೆ ಹೋಗ್ಬರ್ತೇನೆ. ನನ್ನ ಗಂಡಗೆ ಏನು ಮಾಡಾಳ ಕೇಳ್ತೇನೆ ನಾನು. ಅವ್ರಿಗೆ ಏನಾಗಿತ್ತು ನಾ ತಿಳ್ಕೊಬೇಕು ಶಾಂತಕ್ಕ. ಕೂಸಿನ ಬಿಟ್ಟು ಹೋಗಿರ್ಜಿ ಒಬ್ಬೇಕೆ ಇಬ್ರು ಪ್ರಶ್ನೆ ಇಲ್ಲ ಶಾಂತಕ್ಕ. ನಾ ಹೋಗ್ಬೇಕು. ನನ್ನ ಜೀವ 5 ನಿಮಿಷ ನಿಂದ್ರವಲ್ತಿಲ್ಲ. ಬೆಂಕಿ ಮ್ಯಾಗ ನಿಂತಂಗಾಗೈತೆ ನನಗೆ. ನಾ ಹೋಗ್ಬೇಕು ಅಂತ ಶಾಂತಕ್ಕ. ಒಂದು ಈಟ ಕೂಸಿನ ಕರ್ಕೊ ಶಾಂತಕ್ಕ. ಕರ್ಕೊಳ್ಳೋದಾದ್ರೆ ನಾ ಕರ್ಕೋತೇನವ, ನನಗೇನು ಬೇಜಾರೇನಿಲ್ಲ. ಕೂಸಿ ನನಗೇನು ಒಜ್ಜಲ್ಲ, ನಾ ಕರ್ಕೋತೇನೆ. ಆದ್ರೆ ಒಬ್ಬಕ್ಕೆ ಹೋಗಿ ಏನು ಮಾಡ್ತಿ? ಈಗ ಫೋನ್ ಹಚ್ಚಿ ವಿಚಾರಿಸಿದ್ರಲ್ಲ, ಎಷ್ಟು ಬೆಂಡ್ಲದಾಳಕ್ಕಿ. ಫೋನ್ ಹಚ್ಚಿ ವಿಚಾರಿಸಿದ್ರ ಹೌದಾ? ಒಂದ್ ಈಟರಕ್ಕಿ ಜೀವಕ್ಕೆ ಸಮಾಧಾನ ಇಲ್ದಂಗೆ ಆಗೈತನ್ ನೋಡಿ ಶಾಂತಕ್ಕ. ಅಣ್ಣ ಮನೆಗೆ ಹೋಗಿಲ್ಲ, ತನ ಕಷ್ಟ ಅಂದ ಬಂದು ನನ್ನ ಗಂಡನ ಮುಂದೆ ಕಣ್ಣೀರು ಹಾಕಿ ಬೇಡ್ಕೊಂಡು ಬಂದು ಹೇಳ್ಬಾ ಅಂತೇಳಿ ಕರ್ಕೊಂಡೋದಕ್ಕೆ ಅಣ್ಣಂಗರಿನ ಮನೆಗೆ ಹೋಗಿಲ್ಲ. ಏನಾತೋ ಏನೋ, ಯಾಕೋ ಏನೋ, ಅಯ್ಯೋ ಏನಾತೋ ಏನೋ ಅಂತೇಳಿ ಸ್ವಲ್ಪರಾಕಿ ಜೀವ ಬಡ್ದಾಡ್ತಾ ಶಾಂತಕ್ಕ. ಹೇಳಂಗ ನೀನ ನೋಡೋಣ. ಇಂತಕ್ಕಿಗೆ ಸಪೋರ್ಟ್ ಮಾಡಕ್ ನನ್ನ ಗಂಡ ಹೋಗ್ಯಾನಲ್ಲ, ಮತ್ತೆ ನನಗೆ ಸಿಟ್ಟು ಬರೋದಿಲ್ಲ. ನೀನ ಹೇಳಂಗಾರ ನೋಡೋಣ. ಈಗ ಈ ಬೆಂಡ್ಲಿ ಸಲ ನನ್ನ ಗಂಡ ಹೋಗ್ಯಾನ, ಒಂದು ಈಟ್ರ ಓಡಿ ಬಂದ್ಲಾಕಿ ಬರ್ಲಿಲ್ಲ ಹೋದಿಲ್ಲ. ಇಲ್ಲ ಅಂತ ಹೇಳಿ ಗಪ್ಚಿಪ್ಪ ಕುಂತು ಬಿಟ್ಲ ದಿಮ್ರಂಗ ಅಂತೇಳಿ. ಈಗ ಒದ್ದಾಡಾರ ಯಾರು ಹೇಳ ಶಾಂತಕ್ಕ? ನಾನು ಹೋದಿಲ್ಲ ಈಗ ಒದ್ದಾಡಕ್ಕೆ. ಸ್ವಲ್ಪ ರಾತ್ ನನ್ನ ಗಂಡ ಯತಿ ಐತೆ. ನಾನು ಇದೇ ಕಾರಣಕ್ಕೆ ಹೋಗ್ಬೇಡ, ಈ ದುಷ್ಟ್ರ ಕಂಡ್ರೆ ದೂರ ಇರು ಅಂತ ಹೇಳಿದ್ದು. ನನ್ನ ಮಾತೊಂದು ಕೇಳಂಗ ಇದು ಮಾಡಿಬಿಟ್ನಲ್ಲ ಶಾಂತಕ್ಕ. ಇವ ಏನು ಹೇಳ್ಬೇಕಾತಿದಕ್ಕಂತೆ ನನ್ನ ತಗ. ನನ್ನ ಮಾತಂದ್ರೆ ಕಿಮ್ಮತ್ತ ಇಲ್ದಂಗೆ ಆಗ್ಬಿಟ್ಟತೆ ಶಾಂತಕ್ಕ. ನಾನು ಏನು ಮಾಡಲಿ ಹೇಳಂಗಾರ ನೀನೇ ನೋಡೋಣ. ಹೌದವ, ಮಲ್ಲೇಶ್ ಅಣ್ಣಗೆ ಹೋಗ್ಬೇಡ ಅಂತ ಹೇಳೈತಿ. ಏನು ಮನುಷ್ಯನಪ್ಪ ಅಂತೀನಿ ನಾನು. ಹೋಗ್ಬೇಡ ಅಂತ ಹೇಳಿಂದ ಯಾಕೆ ಹೋಗ್ಬೇಕು ಅಂತೇನೆ ನನ್ನ ತಗ. ಏನು ಮಾಡೋದ್ರಿ? ಏನು ಮಾಡೋದು ನನಗೂ ಗೊತ್ತಾಗ್ಲಾರ್ದಂಗೆ ಐತಿ. ರುದ್ರಗ ಬಾ ಅಂತ ಹೇಳಿ ನೀ ಬರ್ತೇನೆ ಅಂದಾನೀಗ. ರಾತ್ರಿ ಅವನು ಇದಾಗಿದ್ದ, ಸಿಗಲೇ ಇಲ್ಲ ನನ್ನ ಕೈಗೆ. ಆಮೇಲೆ ಸಿಕ್ಕ ನಂಬರ್ ಕೊಟ್ಟ ಬಿಡು. ಫೋನ್ ಹಚ್ಚಿದ್ರೆ ಹಿಂಗತ್ತ ಅವನಿಗೂ ಏನು ಜೀವನ ಬಡ್ದಾಡ್ಬಲ್ತ ಹೇಳ್ಬೇಕಂದ್ರೆ. ಕೆಟ್ಟ ಹುಳ ಶಾಂತಕ್ಕ, ಕೆಟ್ಟ ಹುಳ. ಏನು ಅಣ್ಣ ತಂಗಿ ಇಬ್ರು ಶಾಂತಕ್ಕ. ನನ್ನ ಜೀವ ನಿಂದ್ರವಲ್ತು. ನಾ ಹೋಗಿ ಬರ್ತೇನೆ ತಡಿ. ನಾನು ಹೋಗಿ ಬರ್ತೇನೆ ತಡಿ. ಇಲ್ರಿ, ಇಂಥವತ್ನಾಗ ಹಿಂಗೆ ಮಾತು ಹೇಳ್ಬಾರ್ದು. ಎಷ್ಟಾದರೂ ನಾನು ಒಂದು ಹೆಂಡತಿಯಾಗಿ ಈ ಮಾತು ಹೇಳ್ಬೇಕಾಗೈತಿ. ಹುಷಾರ್ರಿ, ನೀವು ಹೋಗ್ಬೇಡ್ರಿ. ಅರ್ಥಕಚ್ಚ ಅಂತ ನೀನೇನ ನಾ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳಲ್ಲ. ಆದರೆ ಎಷ್ಟಾದರೂ ನೀನು ಒಂದು ಹೇಳ್ತಿಲ್ಲ. ನನ್ನ ಮ್ಯಾಗಿನ ಕಾಳಜಿ ನಿನಗೂ ನನಗೆ ಏನಾಕತ್ತು ಅನ್ನೋ ಹೆದರಿಕೆ, ಅದಕ್ಕಿಂತ ಮಾತಾಡಿಸ್ತೈತಿ ಏನು. ಅದ್ರಾಗ ಏನಿಲ್ಲ. ಸರಿ, ನೀ ತಲೆ ಕೆಡಿಸ್ಕೊಬೇಡ, ಹೆದರ್ಬೇಡ. ನಾನು ಹೋಗಿ ಬರ್ತೇನೆ. ನೋಡೋಣ ಏನಾಗೈತಿ ಏನು ಎತ್ತ ಅಂತೇಳಿ. ನಾನೇನಲ್ಲಿ ಹೊಡೆದಾಡಕ್ಕೆ ಹೊಂಟಿಲ್ಲ. ಏನು ಅಲ್ಲೇನ ಏನೋ ಎತ್ತ ಸ್ವಲ್ಪ ವಿಚಾರಿಸ್ಕೊಂಬರಕ್ಕೆ ಹೊಂಟೇನೆ ಅಷ್ಟೇ. ತಲೆ ಕೆಡಿಸ್ಕೊಬೇಡ. ಹೋಗಿ ಬರ್ರಿ, ಹುಷಾರಿ. ಭಾಳ ಏನಾರ ಅಲ್ಲಿ ತಪ್ಪು ತಗಡಿ ಆಗಿತ್ತು ಅಂದ್ರೆ ತಲೆ ಕೆಡಿಸ್ಕೊಬೇಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣಂತೆ. ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಬೇಕು ದುಷ್ಟ್ರ ಸವಾಸ? ಆತಾತು. ಹೆದರ್ಬೇಡ, ಹೋಗಿ ಬರ್ತೇನೆ ತಡಿ. ಅಯ್ಯೋ ದೇವ್ರೆ, ಏನಾತಪ್ಪ ಪಾಪ. ಹುಡುಗೊಂದು ಏನೂ ಆಗ್ಲಾರ್ದಂಗೆ ನೆಟ್ಟಿಗೆ ಮನೆಗೆ ಬಂದ್ರಷ್ಟೇ ಸಾಕು. ಪಾಪ ಕಣ್ಣೀರು ಹಾಕುವಂಗೆ ಆದಿತ್ತು ಹಿಂದಾಗಡೆ. ಏನು ಮಾಡೋದು ಒಂದು ತಿಳಿವಲ್ದಂಗೆ ಆಗೈತಿ. ಶಾಂತಕ್ಕ, ಏನಾತು? ಯಾಕೋ ಒಂಥರ ಗೌಡ್ರು ಭಾಳ ಇದಂಗೆ ಕಂಡ್ರಪ್ಪ. ಯಾಕೆ ಏನಾತು? ಬರಕ್ಕ ಪಾಪ ನೋಡ. ನಿನ್ನೆ ಮಲ್ಲೇಶ್ ಹೋದವ ಅವ್ರ ತಂಗಿ ಮನೆಗೆ, ಇನ್ನೂ ಬಂದೇ ಇಲ್ಲ. ಇಲ್ಲಂತಲ್ಲದೆ ನೀ ಬಿಟ್ಟೆ, ನೀ ಏನು ಸುದ್ದೇ ಇಲ್ಲಂತ. ಅಯ್ಯೋ ಪಾಪ, ಹೋಗ್ಬಾರ್ದಾಗಿತ್ತವ ಇವ. ಆಕೇನು ಊರು ಬೆಂಡ್ಲೇನು ಸಾಧಾರಣ ಇದ್ಲೇನು? ಆಕೆನ ಒಬ್ಬಗಿದ್ದು ಹಬ್ಬ ಮಾಡಕ್ಕೇನೆ ಆಕೆ ಹಾಡಿಬಿಟ್ಟು. ಏನನವ ಇವ
ನನ್ನ ಗಂಡನು ಹೋಗ್ಯಾನ, ನನ್ನ ಜೀವನ ಕೈಯಾಗೈತವ ಇವ. ಹೆದರ್ಬೇಡ ಶಾಂತಕ್ಕ, ಏನಾಗಲ್ಲ. ನೋಡಂತಳಿ, ಅಲ್ಲೇ ನೀನು ಇಬ್ಬರೇ ಇರ್ತಾರೆ. ನಾ ಪೊಲೀಸಿಗೆ ಅಂತೆ ಕರ್ಕೊಂಡು ಹೋಗಂತ ಹೇಳ್ಬೇಕಿತ್ತು ನೀನು. ಹೇಳೇನಿ, ಏನಾರ ತೊಂದರೆ ಆಗಿದ್ರೆ ನೀವು ಒಬ್ಬರ ಮಾತಾಡಕ್ಕೆ ಹೋಗ್ಬೇಡ್ರಿ, ಪೊಲೀಸ್ರಿಗೆ ಹೇಳ್ರಿ ಅಂತ ಹೇಳೇನಿ. ಆದ್ರೂ ಜೀವ ಸಮಾಧಾನ ಇಲ್ಬಿಡ. ಹೌದು, ಮತ್ತೆ ಜೀವಕ್ಕೆ ಹೆಂಗೆ ಸಮಾಧಾನ ಆಕತಿ ಹೇಳು ನೋಡೋಣ. ಅಲ್ಲ ಏನಾಗಿರ್ಬೋದಂತೆ ಶಾಂತಕ್ಕ? ಹಂಗಾರೆ ಏನಂದ್ಲಪ್ಪ, ನನಗಂತೂ ಒಂದೂ ಗೊತ್ತಿಲ್ಲ. ಹೆಂಗ ಪಾಪ ಆರಾಮ ಹೊಂದಿದ್ರಷ್ಟೇ ಸಾಕು, ಮತ್ತೇನಿಲ್ಲ. ಹೇಳ್ರಿ, ಏನು ಮಾಡಿದ್ರಿ ನಮ್ಮ ಅಣ್ಣಗ? ನಿಂದೊಳಕತಿ ನಾ ಏನು ಮಾಡಿ ನಮ್ಮರೆ? ನಾ ಏನು ಮಾಡೀನಿ? ಅಲ್ಲ, ನಿಮ್ಮ ಅಣ್ಣ ಬಂದು ಕುಡಿಬೇಡ ಇನ್ಮ್ಯಾಗ ಅಂತದು ಹೇಳಿದ, ಹೊಲ್ದಾಗ ಮುಗೀತು. ನಾವು ಅಷ್ಟೇ. ಕುಡಿಬೇಡ ಅಂತ ಹೇಳಿದ್ರೆ ಮುಗೀತು. ಅಷ್ಟೇ ಅಲ್ಲ? ಮತ್ತೇನು ಮಾಡಿಲ್ಲ ನೀವು? ಏನೇನು ಮಾಡಿಲ್ಲಲ್ಲ ನೀವು? ಯಾಕ ಅಷ್ಟೊಂದು ಹೆದರಿ ಬೆದರಿ ಬೆಂಡಾಗಿ ಕುಂತು ಬಿಟ್ರಲ್ಲ ಮನ್ಯಾಗ? ಹೊರಗೆ ಹೋಗಿಲ್ಲ? ಹೊರಗೋದ್ರೆ ಕುಡಿಬೇಕನ್ನಿಸ್ತತಿ, ಅದಕ್ಕೆ ಕುಡಿದು ಬೇಡ ಏನು ಬೇಡ ಅಂತೇಳಿ ನಾನು ಎಲ್ಲಿ ಹೋಗೇ ಇಲ್ಲ, ಮನೆಗೆ ಇದೀನಿ. ಗೊತ್ತನೋ ಬೇಡ ಕುಡಿಯೋದು ನಿಂಗೆ ಬೇಜಾರಾಕೈತೆ ಅಂತೇಳಿ. ನನಗೆ ಯಾಕೋ ನಿಮ್ಮ ಮೇಲೆ ಭಾರಿ ಅನುಮಾನ. ಕರೆ ಹೇಳ್ರಿ, ಏನಾರ ಮಾಡಿರ ರೀ? ನೀವು ಏನಾರ ಅಂತ ಕೆಲಸ ಮಾಡಿದ್ರೆ ಮಾತ್ರ. ನಮ್ಮ ಅಣ್ಣ ಮನೆಗೆ ಹೋಗಿಲ್ಲಂತ್ರಿ, ಫೋನ್ ಬಂದಿತ್ತು ಅಲ್ಲಿಂತ್ರ. ನಮ್ಮ ಅಣ್ಣ ಮನೆಗೆ ಹೋಗಿಲ್ಲಂತ. ಏನು ಮಾಡಿದ್ರಿ ರೀ? ಕರೆ ಹೇಳ್ರಿ. ಅದು ಮನೆಗೆ ಹೋಗಿಲ್ಲಂತ? ಮನೆಗೆ ಹೋಗಕ್ಕೆ ಅಲ್ಲ, ಮನೆಗೆ ಹೋಗಿಲ್ಲ ಅಂದ್ರೆ ನಾ ಏನು ಮಾಡಲಿ? ಮನೆಗೆ ಹೋಗಿಲ್ಲ ಅಂದ್ರೆ ನಂಗೆ ಗೊತ್ತ, ನಂಗೇನು ಹೇಳಿ ಕೇಳಿ ಹೋಗ್ತಾನ ನಿಮ್ಮ ಅಣ್ಣ? ಅದೇನ ಕೆಲಸ ಮಾಡ್ತಿದ್ನಲ್ಲ, ಅದನ್ನೇ ಮಾಡತ್ತಿರ್ಬೇಕು. ಇಲ್ಲ, ನೀವು ಏನೋ ಮುಚ್ಚಿಡ್ತಾ ಇದ್ದೀರಿ ನನ್ನ ಕಡೆ. ಇಲ್ಲ ಮರಯ್ಯ, ಇಲ್ಲ. ನೀನಂತ ತಲಿ ತಿನ್ಬೇಡ, ನಂಗೆ ಚಾ ಮಾಡ್ಕೊಂಬರೋಗು. ಲೇ ಭಾಗ್ಯ, ಏನಂತ ನೀನು ಹುಟ್ಬಿಟ್ಟೆ? ಎದು ಕೊಡಾತಿರ್ರಿ? ಗಿಜವಾ ಏನವ ನೀನ್ ಮಾಡ್ತಾ ಇರೋ ಕೆಲಸ? ಇಲ್ಲ ಗೌಡ್ರೆ, ಇವ್ರು ಹಿಂಗ ಕೇಳಿದ್ರೆ ಬಾಯ್ ಬಿಡಲ್ಲ, ಅದಕ್ಕೆ ಬೀಳ್ತಾ ಇರೋದು ಇವ್ರಿಗೆ. ನೀವು ಸರ್ರಿ ಗೌಡ್ರೆ, ನೀವು ಸರ್ರಿ. ಇವತ್ತು ಒಂದು ಅವ್ರು ಬದುಕಬೇಕು, ಇಲ್ಲ ನಾನು ಬದುಕಬೇಕು. ಇವತ್ತು ಆಗಿದ್ದಾಗ್ಲಿ, ಜೀವನೇ ಹೋದ್ರು ಅಡ್ಡಿ ಇಲ್ಲ. ಇವತ್ತು ನನ್ನ ಮನ್ಸಿಗೆ ಆಗಿರೋ ನೋವು ನಾನು ಅಷ್ಟೇ ಇಷ್ಟೇ ಅಲ್ಲ ಗೌಡ್ರೆ. ನನಗೆ ಅವ್ರು ಬೇಕು ಅಷ್ಟೇ ಗೌಡ್ರೆ. ನೀವು ಸರ್ರಿ ಗೌಡ್ರೆ. ಅಲ್ಲ, ನಾದ್ನಿ ಗಂಡ ಅನ್ನೋದು ಮರ್ತು ಅದು ಗಂಡು ಮಕ್ಕಳ ಮೇಲೆ ಈ ನಮ್ನಿ ಕೈ ಮಾಡ್ಕೊಂತ ಏನಾಗಿತ್ತು ಅತ್ಕಮ್ಮ ನಿನಗೆ? ನೀವು ಸರಿ, ಸ್ವಲ್ಪ ನೀವು ಸರಿ ಇಲ್ಲಿ. ಯೋಗಿರ್ಜವ ಬಾರವ ಈ ಕಡೆ. ಹೊಡೆದ್ರೆ ಬಿಡದ್ರೆ ಉತ್ತರ ಸಿಕ್ಬಿಡ್ತತೆ. ಏನ್ ಮನಿಗ್ ಬಂದ್ ದೌರ್ಜನ್ಯ ಮಾಡಾತಿರನ? ಏನ್ ದೌರ್ಜನ್ಯ ಮಾಡಾಕತ್ತೀರ ಅಂತ ಕೇಳ್ತಿಯಲ್ಲೋ? ಸಂಕಟ, ಗಂಡಂದ ಸಂಕಟ, ಅದಕ್ಕೆ ಹಂಗ ನಡ್ಕೊಳಕತ್ತಾಳಕಿ. ನೋಡ್ರಿ, ನಾ ಹೊಡಿಯಲ್ಲ, ಮಾತಾಡ್ಬೇಕು ತಡ್ರಿ, ಒಂದ್ ನಿಮಿಷ ತಡ್ರಿ. ಏ ಮನಿಯಾಳಿ, ನನ್ನ ಮನೆ ಸುದ್ದಿಗೆ ಬರಬೇಡ, ನನ್ನ ಗಂಡನ ಕರಿಬೇಡ ಅಂತ ಹೇಳಿದ್ನೇ ಇಲ್ಲ? ನಿನ್ನ ಗಂಡ ಊರು ವಿಚಾರಗೆಟ್ಟವ, ಕುಲಿಗೆಟ್ಟವ. ಅವನು ಬುದ್ಧಿ ಹೇಳೋದು ಒಂದೇ, ನಾಯಿ ಬಲ ನೆಟ್ಟಗೆ ಮಾಡೋದು ಒಂದೇ. ಏನ ಅಂತ ನಾಲಾಯಕ್ ಹೇಳ್ತೀನಿ ಅವಂಗ ಬುದ್ಧಿ ಹೇಳಕ್ ನನ್ನ ಗಂಡನ ಕರಿಬೇಡ, ಸುದ್ದಿಗೆ ಬರಬೇಡ ಅಂತ ಹೇಳಿದ್ನೇ ಇಲ್ಲ? ಏನ್ ಮಾತಾಡಿದಿ ಮತ್ತೆ? ಏನ್ ಹೇಳಿ ಅವನ್ನ ಕರ್ಕೊಂಬಂದಿ ನನ್ನ ಗಂಡನ ನೀನು? ಗಂಡ ಮನಿಗೆ ಬಂದಿಲ್ಲ, ನಿನ್ನೆ ಇಲ್ಲಿ ಬಂದಿದ್ದು ಕಾಯಮ್ಮ. ನನ್ನ ಗಂಡ ಇಲ್ಲಿ ಬಂದಿದ್ದು ಎಲ್ಲರೂ ನೋಡ್ಯಾರ, ನನ್ನ ಗಂಡ ಮನಿಗೆ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದೇವಿ, ಬರ್ತಾರೆ ಈಗ ಪೊಲೀಸರು ಬರ್ತಾರ. ಏನ ನೀವು ಉತ್ತರ ಕೊಟ್ರಿ ಚಲೋ ಆತು, ಇಲ್ಲ ಅಂತಂದ್ರೆ ನನ್ನ ಗಂಡ ಏನಾಗೈತಿ ಅಂತೇಳಿ ನಾನು ಮಾತ್ರ ಸುಮ್ಬಿಡೋದಲ್ಲ ನಿಮ್ಮನ್ನ. ಏನ ನನಗೆ ಗೊತ್ತು ಇದು ಇವಂದ ಏನೋ ಕೈವಾಡ ಐತಿ. ಇಲ್ಲ ನೀವು ಗಂಡ ಹೆಂಡತಿ ಸೇರ್ಕೊಂಡೆ ಏನೋ ಮಾಡಿರಿ. ಏನ್ ಮಾಡಿದ್ರಿ ನಿಜ ಬೊಗಳ್ರಿ. ಏನತ್ಕಮ್ಮ ನೀ ಹಿಂಗ್ ಮಾತಾಡ್ತಿ? ಅವ ನಿನ್ನ ಗಂಡ ಆಗಿರ್ಬೋದು, ನನ್ನ ಗಂಡ. ಅವನ ಜೀವಕ್ಕೆ ಏನಾರು ತೊಂದರೆ ಕೊಡ್ತೇನೆ ನಾನು? ಬುದ್ಧಿ ಹೇಳಕ್ ಕರ್ಸಿದೆ ಕರೆ, ಆದ್ರೆ ಬುದ್ಧಿ ಹೇಳಿಂದ ಹೋಗ್ಯಾನಿ ಅಂತಂದ. ಹೋಗ್ಬಾಣ ಅಂತಂದೆ ಕಳ್ಸೇನಿ ಅಷ್ಟೇ. ನಾನು ಏನು ತ್ರಾಸ ಕೊಟ್ಟಿಲ್ಲ, ಏನು ಮಾಡೂ ಇಲ್ಲ. ಸುಮ್ನೆ ಹಂಗ ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ. ನಾನು ಏನು ಮಾಡಿಲ್ಲ ಪಾಪ ಅಲ್ಲ, ಏನು ಮಾಡಿಲ್ಲವ ಪುಣ್ಯಾತ್ಗಿತ್ತಿ ನೀನು. ಮಾಡೋದೆಲ್ಲ ನಾವು, ಅನ್ಭವಿಸೋದೆಲ್ಲ ನಾವು, ಆಗಿರೋದೆಲ್ಲ ನಮಗೆ. ನೀನ್ ಏನ್ ಮಾಡ್ತಿ ಹೇಳ ಪಾಪ, ಒಳ್ಳೆಕಿ ನೀನು. ಸಿಂಗ್ಲಿಕ್ ನಂಗೆ ಮಕ ಮಾಡ್ಕೊಂಡು ಕುಂದ್ರಬೇಡ. ನೀನ್ ಏನೋ ಕಿತಾಪತಿ ಮಾಡಿರೋದಂತ್ರು ನಿಜ. ನೀನು ಮತ್ತೆ ಚಪ್ಪಲಾರೆ ಮಠ ಹೊಡಿತೀನಿ ನನಗೆ ಬಾಯ್ ಬಿಡ. ನೀನ್ ಏನ್ ಮಾಡಿ ಹೊಲ್ದಾಗ ಏನೋ ಜಗಳ ಆತಂತಲ್ಲ, ಯಾವನವ ಇನ್ನೊಬ್ಬ ನಿನ್ ಜೊತೆಗಿದ್ದವ, ಊರ್ ಕುಡ್ಕ, ಅವನು ಊರ್ ಕುಡ್ಕನೆ, ಇನ್ನು ಕುಡ್ಕನೆ. ಕರೆ ಹೇಳ, ಏನ್ ಮಾಡಿರಿ ಇಬ್ರು? ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತಿಯಲ್ಲ ರುದ್ರ. ನಿನಗೇನ್ ಕಳ್ಚೂರ್ ಅಂತ ಇಲ್ಲ ನಿನಗೆ? ಅಲ್ಲ ಅಂತೈತಿ, ಇವ್ರು ಏನ್ ಮಾಡ್ಯಾರ ಏನೋ ನನ್ಗೇನ್ ಗೊತ್ತತ್ಗೆಮ್ಮ. ಅಲ್ಲ ತಡ್ರಿ, ನಾನು ಅದಕ್ಕೆ ನಮ್ಮ ಅಣ್ಣಗೆ ಹೋಗ್ಬೇಡ ಅಂದೆ. ಈಕಿಗೆ ಅವನೇ ಬೇಕು ಅಂತ ಇದು ಮಾಡಿದ್ಲು. ನನಗೇನ್ ಗೊತ್ತತ್ಗೆಮ್ಮ, ನೀವು ಮಾತಾಡಕತ್ತಿರಲ್ಲ, ಹೊಡ್ಯಾಕತ್ತಿರಲ್ಲ, ನಾನು ಅದಕ್ಕೆ ಸುಮ್ಮನದೇನೆ. ಖುಷಿ ನಿನಗೆ ಒಳಗೆ ಖುಷಿ ಆಗ್ತಿರ್ಬೇಕ, ಆಗ್ಲಿ ಇನ್ನೊಂದ್ ಸ್ವಲ್ಪ ಅಂತೇಳಿ. ಇಷ್ಟೊಂದು ಸಂಕಟ ಇಟ್ಕೊಂಡು ಕೆಲವು ಸಂಬಂಧಗಳು ಹೆಂಗಿರ್ತಾವ ಅಂದ್ರೆ, ಮ್ಯಾಲೆ ಸಿಂಪತಿ, ಒಳಗೆ ಊರ್ ಕಿತಾಪತಿ. ಮ್ಯಾಲೆ ಬೆಲ್ದಂತ ಮಾತಾಡ್ಕೊಂತ ಒಳಗೆ ಇಸಾಕ್ ಹಾರ್ತಿರ್ತಿರಲ್ಲ, ಹೆಂಗಾರ ಮನಸ್ಸು ಬರ್ತೈತಿ ನಿಮಗೆ? ಇಸಾಕ್ ಹಾರ್ಕೊಂತ ಮ್ಯಾಗ ನಗುಮಕ, ಒಳಗ ಸಿಟ್ಟು, ಸೆಡವು, ದ್ವೇಷದ ಮಕ ಇಟ್ಕೊಂಡು ಜೀವನ ಮಾಡಕ್ ಹೆಂಗ್ ಮನಸ್ಸು ಬರ್ತೈತಿ ನಿಮಗೆ? ಈ ಕರ್ಮಕ್ಕೆ ಯಾಕೆ ಬೆನ್ನಾಗ ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು, ಮಿತ್ರರಂತೇಳಿ ಹುಟ್ಟಬೇಕು. ಹುಟ್ಟತಾನ ಒಬ್ಬನೇ ಹುಟ್ಟಿರ್ತಾನ, ಸಾಯ್ತಾನ ಒಬ್ಬನೇ ಸಾಯ್ತಾನ ಅನ್ನೋ ಸತ್ಯ ಎಲ್ಲಾರು ಅರ್ಥ ಮಾಡ್ಕೊಂಡು ಯಾರ್ಯಾರು ಮರ್ಜಿ ಕಾಯಕ್ ಹೋಗ್ಬಾರ್ದು. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ
ಸಾಹೇಬ್ರೆ ಬಂದ್ರ ಇವನ ನೋಡ್ರಿ ಸಾಹೇಬ್ರೆ, ಇವನೇ ಮಾಡ್ತಿದ್ದೆಲ್ಲ ಕಿತ್ತಾಪತಿ, ಇವನ್ ಹೇಳ್ಕೊಂಡ್ ಹೋಗ್ರಿ. ನಾನೇನು ಮಾಡಿಲ್ಲ ಸಾಹೇಬ್ರೆ ನನ್ ಗಂಟೆಗೆ ಏನು ಮಾಡ್ಬೇಡ್ರಿ, ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರದ್ದೇನು ತಪ್ಪಿಲ್ಲದ್ರಾಗೆ ಅದಕ್ಕೆ ಸುಮ್ನೆ ಕಂಪ್ಲೇಂಟ್ ಕೊಟ್ಟಾರ. ಸುಮ್ಮನೆ ನಿಂದಿರ್ತೀಯೋ ಇಲ್ಲ ಸಾಹೇಬ್ರೆ, ಇವಂದ ಕಿತ್ತಾಪತಿ, ಇವನ್ ಏನೋ ಮಾಡ್ಯಾನ ಇವ್ನ್ ಬಾಯ್ ಬಿಡ್ತಿದ್ರೆ ಗೊತ್ತಾಗೈತಿ. ನಡಿಲಿ ಹುಚ್ಚುಳೆ ಮಗನ ನಡಿ. ಮುಕ್ಳ ಬಡ್ಗಿ ಹಾಕಿ ತಿರ್ವೇಡಿದ್ರ ಗೊತ್ತಾಕತಿ ಯಾರ್ ತಪ್ಪು ಯಾರ್ ಸರಿ, ಎಲ್ಲಾ ಒಂದೊಂದ್ ಅಕ್ಷರನು ಬಿಡ್ಲಾರ್ದಂಗ ಹೊರಗ್ ಬೀಳ್ತಾವು. ನಿನ್ ಜೊತೆಗೆ ಯಾರಿದ್ರು ಏನೇನ್ ನಡೀತು ಎಲ್ಲಾ ಒಂದು ಅಕ್ಷರನು ಬಿಡ್ಲಾರ್ದಂಗ್ ಬಾಯ್ ಬಿಡ್ಬೇಕ್ ಮಗನೇ. ನಡಿ ಜೀಪತ್ ನಡಿ, ಸ್ಟೇಷನ್ಗೆ ಹೋಗಿನ ವಿಚಾರಣೆ ಐತಿ. ಈಗ ಬಾಯ್ ಬಿಟ್ಟಿ ಚಲೋ ಆತ, ಯಾರ್ಯಾರಿದ್ರ ಜೊತೆಗೆ ಅಂತೇಳಿ ಎಲ್ಲಾರು ನಾ ಕೊಡೋಕಿವಿ. ಈ ಸತ್ಯ ನೀನಾಗೆ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಕ್ಕತಿ, ಇಲ್ಲ ಶಿಕ್ಷೆ ಅನುಭವಿಸಕ್ಕಾಗ್ಲಾರ್ದ ಜೈಲ್ನಾಗ ಸತ್ತೋಗ್ಬೇಕ್ ನೀನು. ಇಷ್ಟಕ್ಕೆ ಮುಗಿಲಿಲ್ಲ, ಅನ್ಭವಿಸ್ತಿ, ಬಾಳ ಕೆಟ್ಟ ಹೀನಾಯವಾಗಿ ಅನ್ಭವಿಸ್ತಿ ನೀನು. ಒಂದು ಜೀವ ತೆಗೆದು ಅಥವಾ ಏನಾರ ತೊಂದರೆ ಕೊಟ್ಟು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿರ್ಬೋದು ನೀನು. ನೆಮ್ಮದಿ ಅನ್ನೋದು ಸುಳ್ಳು ದ್ವೇಷ, ಈ ಸಿಟ್ಟು ಸೆಡವು, ಇನ್ನೊಬ್ರನ್ನ ಏನೋ ಕೊಲ್ಬೇಕು ಮಾಡ್ಬೇಕು ಅನ್ನೋಂಥದ್ದೈತಲ್ಲ. ಮೊದಲ ನಾವು ಹುಟ್ಟಿದ ಜಗನ ಅಂದ್ರೆ ನಮ್ಮನ್ನ ಸುಟ್ಟೆ ಇನ್ನೊಬ್ರನ್ನ ಸುಡೋದು. ಇದನ್ನ ಫಸ್ಟ್ ಅರ್ಥ ಮಾಡ್ಕೊ. ಅದೇಮ್ಮ ದೇವರಾಣಿ ಮಾಡಿರ್ತೀನಿ, ನನಗೆ ಮಾತ್ರ ಗೊತ್ತಿಲ್ಲ. ನನ್ನ ಮಣ್ಣ ಹೊಕ್ಕೇನೆ ಅಂದ, ಹೂವಣ್ಣ ಹೋಗ್ಬಾ ಅಂದೇನಿ, ನನಗೆ ಇನ್ನೊಂದೇನೂ ಗೊತ್ತಿಲ್ಲಲ್ಲ. ಗೊತ್ತಾಕತೆ ಗೌಡ್ರೆ, ಇವನ್ನ ವಿಚಾರಿಸ್ದಾಗ ಏನಾರ ಕಿವಿಗೆ ಬೀಳಬಾರ್ದಂತ ಸುದ್ದಿ ಬಂದ್ರೆ ನಾನು ಏನ್ ಮಾಡ್ಲಿ ಗೌಡ್ರೆ? ಹುಡುಕ್ರಿ ಕುಡಿಯೋದು ಬಿಡು ಅಂತ ಹೇಳಿದ್ದೆ ತಪ್ಪ, ಕಾಲ ಎಲ್ಲಿಗೆ ಹೊಂಟೈತಿ? ರಕ್ತ ಸಂಬಂಧಕ್ಕೆ ಬೆಲೆನೇ ಇಲ್ದಂಗ ಆಗೋತಲ್ಲ. ಅಲ್ಲ ಕುಡಿಬೇಡಪ್ಪ, ನಿನ್ ಸಂಸಾರ ನೀನ್ ಮಾಡ್ಕೊಂತಿದ್ದಕ್ಕೆ ನನ್ನ ಗಂಡಗೆ ಏನೋ ತೊಂದರೆ ಕೊಟ್ಟಾರಲ್ಲ ಇವರು. ಏನ್ ಮಾಡ್ಲಿ ಗೌಡ್ರೆ, ನಾನು ಏನ್ ಮಾಡ್ಲಿ? ನಾನು ಜೀವ ಹೆಂಗ್ ಇಟ್ಕೊಂಡಿರ್ಲಿ? ನಾನು ಹೆಂಗ್ ಬದುಕ್ಲಿ? ಏನಾಗಲ್ಲಮ್ಮ, ಏನಾಗಲ್ಲ ಸಮಾಧಾನವಾಗಿರು. ಪಾಪ ನಮ್ಮಣ್ಣ ದೇವರಂತವ, ಏನು ಆಗ್ಲಾರ್ದಾಗ ಅವ ಬಹು ಚಲೋ ಇದ್ರಷ್ಟೇ ಸಾಕು. ನಡಿ ಹೋಗನ್ ನಡಿ. ಏನ್ ಮಾಡ್ಯಾನ ನಿನ್ ಗಂಡ? ಅಣ್ಣ ನನಗೇನೂ ಗೊತ್ತಿಲ್ಲ ಅಣ್ಣ, ನನಗೇನೂ ಗೊತ್ತಿಲ್ಲ. ನಾನು ಏನ್ ಮಾಡ್ಬೇಕಂತ ನನಗಂತೂ ತಿಳಿಲಾರ್ದಂಗ ಆಗೈತಿ. ನನ್ನ ಬಗ್ಗೆ ನೀವು ಯೋಚನೆ ಮಾಡ್ರಿ. ಈಗ ಇವ್ರು ಏನಾರು ಜೈಲ್ನಾಗ ಕುಂತ್ರ ನನ್ ಗತಿ ಏನು, ನನ್ನ ಮಕ್ಕಳ ಗತಿ ಏನು? ಯೋ ದೇವ್ರೆ, ಯಾರ ಬಗ್ಗೆ ವಿಚಾರ ಮಾಡ್ಬೇಕು ಯಾರ ಬಗ್ಗೆ ವಿಚಾರ ಮಾಡಬಾರ್ದು ಅನ್ನೋದು ಗೊತ್ತಾಗ್ಲಾರ್ದಂಗ ಆಗಿತ್ತು. ಮಲೇಶ್ ಅಣ್ಣ ಹಂಗೆ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗವ ಅಲ್ಲವ, ಏನಾಗಿರ್ಬೋದು?